ಮೆಲೋಡಿ ತಿಲಾನಗೆ ಹೋಗೋಣ. ಇದು ಸಿಂಧು ಭೈರವಿ ರಾಗದಲ್ಲಿ ಲೀಲಾಲಾಪ ಕಲಿತೆ ಲಲಿತೆ ಅಂತ. ಇದು ಬಹಳ ಅದ್ಭುತವಾಗಿ ಈ ಇಡೀ ಕೃತಿಯಲ್ಲಿ ಒಂದೇ ಒಂದು ಒತ್ತಕ್ಷರವನ್ನ ಇಲ್ಲದೆ, ಇದು ಸಂಸ್ಕೃತದಲ್ಲಿದೆ, ಒಂದು ಒತ್ತಕ್ಷರವನ್ನು ನಾವು ನೋಡೋದಕ್ಕಾಗೋದಿಲ್ಲ. ಒಳ್ಳೆ ಜಯದೇವನ ಅಷ್ಟಪದಿಯೋ ಎಂಬಂತೆ ಬಹಳ ಅದ್ಭುತವಾಗಿ ಇದೆ. ಮತ್ತೊಂದು ವಿಶೇಷತೆ ಅಂದ್ರೆ ಕೃತಿಯ ಸ್ಟಾರ್ಟಿಂಗ್ ಅಲ್ಲೇನೆ ಅವರು, ನಾವು ಸಾಮಾನ್ಯ ಸಿಂಧು ಭೈರವಿ ಅಂತ ಅಂದಾಗ ಸಗಮಪ ಸಗಪ ನಿಜಗಮದ ಹಾಗೆ ಬರುತ್ತೆ. ಆದ್ರೆ ಇವರು ನೀ ಸರಿ ಗ ಸರಿ ಗ ಮ ಆ ಸಂಚಾರವನ್ನ ಬಹಳ ಅದ್ಭುತವಾಗಿ ತುಂಬಾ ವಿಶೇಷವಾಗಿ ಕೊಟ್ಟಿದ್ದಾರೆ ಪೂಜ್ಯರು. ಪಲ್ಲವಿಯ ಭಾಗವನ್ನು ಮಾತ್ರ ನೋಡೋಣ. ಲೀಲಾಲಾಪ ಕಲಿತೆ ಲಲಿತೆ ಬಲವಿಪು ವಿನೋತೆ ಮಾಯಾತೀತೆ ಲೀಲಾಲಾಪ ಕಲಿತೆ ಲಲಿತೆ ಬಲವಿಪು ವಿನೋತೆ ಮಾಯಾತೀತೆ ಲೀಲಾಲಾಪ ಕಲಿತೆ. ಪೂಜ್ಯರು 2 ತಿಲಾನಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮೊದಲನೆಯದು ಕನ್ನಡ ರಾಗದ ತಿಲಾನ. ಇದರ ವಿಶೇಷವೆಂದರೆ ಇದು ಕನ್ನಡ ರಾಗದಲ್ಲಿ, ಕನ್ನಡ ಭಾಷೆಯಲ್ಲಿ ಕನ್ನಡಾಂಬೆಯನ್ನು ಕುರಿತು ರಚಿಸಿರುವಂತಹ ತಿಲಾನ ಇದು. ಇದರಲ್ಲೂ ಶಶಿಮುಖಿ ಅನ್ನೋದು ಅಂಕಿತ ಅವರು ಬಳಸಿದ್ದಾರೆ, ಕಾಣಬಹುದು. ಪಲ್ಲವಿ ಭಾಗವನ್ನು ಹಾಡಿ ಚರಣ ಭಾಗವನ್ನ ನೇರವಾಗಿ ನೋಡೋಣ. ತಿರಿ ತಿಲ್ಲಾನ ತಿಲ್ಲಾನ ತಿರಿ ತಿಲ್ಲಾನ ತಿಲ್ಲಾನ ತಿರಿ ತಿಲ್ಲಾನ ತಿಲ್ಲಾನ ನಗನ ಧಿನ್ನಗ 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 ತಿರಿ ತಿಲ್ಲಾನ ತಿಲ್ಲಾನ ನಗನ ಧಿನ್ನಗ 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 ತಿಲ್ಲಾನ ತಿಲ್ಲಾನ. ಬಾಬಾ ಕನ್ನಡ ಮೂಗು ಜನನಿ ಬಾಳನು ಚೆನ್ನನು ಮಾಡಾರಿ ಬಾಬಾ ಕಣ್ಣಿನ ಮುಂದೆ ಜನನಿ ಬಾಬುವೆಯನ್ನು ನೋಡಾರಿ. ಹೀಗೆ ಕನ್ನಡಾಂಬೆಯನ್ನ ಆದೇಶಿಸಿ ಅವರು ಒಂದು ತಿಲಾನವನ್ನು ರಚಿಸಿದ್ದಾರೆ, ಕನ್ನಡ ಭಾಷೆಯಲ್ಲಿ, ಕನ್ನಡ ರಾಗದಲ್ಲಿ. ಹೌದಾ, ಇನ್ನೊಂದು ಸ್ವಲ್ಪ ಬಾಕಿ ಇದೆ, ರಂಗ ಸಂಗೀತ, ಹರಿಕಥಾ ಸಂಗೀತ. ಬಾಬಾ ಕಣ್ಣಿನ ಮುಂದೆ ಜನನಿ ಬಾಗುವೆಯನ್ನು ನೋಡಾರಿ ಕಮಲನಿ ಸತ್ತ ಕದಿಗುದಾಂ ಕದನಿ ಸನಿ ಸದ ಕದಿಗುದೋಂ ಕದೋಂ ಕಮಲನಿ ಸತ್ತ ಕದಿಗುದಾಂ ಕದನಿ ಸನಿ ಸದ ಕದಿಗುದೋಂ ಕದೋಂ ಕದಿತ್ತಡಾಂಗು ತಗದಾಂ ತಗದಾಂ ಮಗಮರಿ ಸನಿ ಸದ ಮಗಮರಿ ಕದಿತ್ತಡಾಂಗು ತಗದಾಂ ತಗದಾಂ ಮಗಮರಿ ಸನಿ ಸದ ಮಗಮರಿ ಸತಿ ತಿಲ್ಲಾನ ತಿಲ್ಲಾನ ನಗನ ಧಿನ್ನಗ ನಗ ಧಿನ್ನಗ ನಗ ಧಿನ್ನಗ 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 ತಿಲ್ಲಾನ ತಿಲ್ಲಾನ. ಇನ್ನು ಪೂಜ್ಯರ ರಂಗ ಸಂಗೀತ ಹಾಗೂ ಹರಿಕಥಾ ಸಂಗೀತದ ಒಂದು ಕಿರುನೋಟವನ್ನ ತೆಗೆದುಕೊಳ್ಳೋಣ. ಪೂಜ್ಯರು ಸುಮಾರು 40 ಹರಿಕಥೆಗಳನ್ನು ರಚಿಸಿದ್ದಾರೆ. ಅವರು ಚಿಲುಕುಂದ ಗ್ರಾಮದ ಗ್ರಾಮಸ್ಥರಿಗೆ ಸಂಗೀತದ ಅಭಿರುಚಿಯನ್ನ, ಒಲವನ್ನ ಹಾಗೂ ಪುರಾಣ ಪುಣ್ಯ ಕಥೆಗಳ ಒಂದು ಇದನ್ನ ಜ್ಞಾನವನ್ನ ಹರಿಕಥೆಯ ಮೂಲಕ ಮಾಡಿಸಿದ್ರು. ಪ್ರತಿ ಏಕಾದಶಿ ಹಬ್ಬ ಹರಿದಿನಗಳಂದು ಅವರು ಹರಿಕಥೆಯನ್ನ ನಮ್ಮ ಅಜ್ಜಿಯವರಾದ ಸ್ವರ್ಗೀಯ ವಿದುಷಿ ಸತಿಲಕ್ಷ್ಮಿಯವರ ಹತ್ರ ಮಾಡಿಸ್ತಾ ಇದ್ರು. ಸಾಹಿತ್ಯ ಸಂಗೀತ 2 ಅವರದ್ದೇ. ಕೆಲವು ಉದಾಹರಣೆಗಳನ್ನು ನೋಡೋಣ. ಅವರು ಮಹಿಷಮರ್ದಿನಿ ದೇವಿ ಮಹಾತ್ಮೆಯ ಹರಿಕಥಾ ಪ್ರಸಂಗ, ಅದರಲ್ಲಿ ಬರೋ ಒಂದು ತುಣುಕು. ಕೆಲವರ ಬಡಿದಳು ಕೆಲವರ ಹೊಡೆದಳು ಕೆಲವರ ಬಾಯೊಳಗಿರಿಸಿದಳು ಕೆಲವರ ಹೊಡೆದಳು ಕೆಲವರ ಬಡಿದಳು ಕೆಲವರ ಬಾಯೊಳಗಿರಿಸಿದಳು
ಇದರಲ್ಲಿ ಸ ಗ ಪ ಸ ಸ ಪ ಗ ಸ ಮೂರೇ ಸ್ವರಗಳು, ತ್ರಿಸ್ವರಿ. ಇದನ್ನ ಅವರು ಸ್ವಯಂಭೂ ಅಂತ ಕರೆದಿದ್ರು, ತ್ರಿಸ್ವರಿ ರಾಗ ಇದು. ಇದಕ್ಕೆ ರಾಗಕ್ಕೆ ತಕ್ಕ ಹಾಗೆ ಅವರು ಹೇಗೆ ಆ ರಚನಾ ಓಘ ಹಾಗೂ ಆ ರಾಗದ ಆಯ್ಕೆಯನ್ನ ನೋಡಿ, ಇದಕ್ಕೆ ಕಾಂಟ್ರಾಸ್ಟ್ ಅಂತ ಹೇಳಿದ್ರೆ ಸ್ವರ್ಣಗೌರಿ ವ್ರತ ಕಥೆಯ ಒಂದು ಪ್ರಸಂಗ. ರಾಣಿ ಕಾಡಲ್ಕೊಂಡು ಗೌರಿಯನ್ನು ಹುಡುಕೊಂಡು ಹೋದಾಗ ಕಡೆಯಲ್ಲಿ ಸ್ವರ್ಣಗೌರಿ ಪ್ರತ್ಯಕ್ಷಳಾಗ್ತಾಳೆ. ಆಗ ಹಾಡುವಂತಹ ಕೃತಿ ಮಂಗಳೇ ಸರ್ವಮಂಗಳೇ ಎಂಬ ಅಭೇರಿ ರಾಗದ ಕೃತಿ. ಪಲ್ಲವಿಯನ್ನು ಮಾತನಾಡೋಣ. ಮಂಗಳೇ ಸರ್ವಮಂಗಳೇ ಮಾಮವನಿರತಂ ಸರ್ವಮಂಗಳೇ ಮಂಗಳೇ ಸರ್ವಮಂಗಳೇ. ಈ ಕೃತಿಯ ವಿಶೇಷ ಏನಪ್ಪಾ ಅಂದ್ರೆ ಬಹಳ ಸುಲಭವಾಗಿ ಸರಳವಾದ ಸಾಹಿತ್ಯ, ಸರಳವಾದ ರಚನೆ, ಎಲ್ಲರೂ ಕಲಿಯಲು ಸುಲಭವಾಗುವಂತೆ. ಚಿಲಕುಂದ ಗ್ರಾಮದ ಜಾತಿ ಮತ ಪಂಥದ ಭೇದವಿಲ್ಲದೆ ಅಷ್ಟು ಮಹಿಳೆಯರು ಇಂದಿಗೂ ಸಹ ಅವರ ನಿತ್ಯ ಪೂಜೆಯ ನಂತರ ಈ ಕೃತಿಯನ್ನು ಹಾಡುವ ವಾಡಿಕೆ ಇದೆ. ಜಾತಿ ಮತ ಪಂಥದ ಭೇದವಿಲ್ಲದೆ ಇದು ಒಂಥರ ಏನ್ ಹೇಳ್ಬೋದು, ಚಿಲಕುಂದ ಗ್ರಾಮದ ನ್ಯಾಷನಲ್ ಆಂಥಮ್ ಇದು, ಮಂಗಳ ಸರ್ವಮಂಗಳ. ಮತ್ತೊಂದು ಉದಾಹರಣೆ ಸರ್ವತೋಮುಖ ಸರ್ವಸಾಕ್ಷಿ ಸೂರ್ಯದೇವ ನಮೋಸ್ತುತೆ. ಇದು ಸಮಂತಕೋಪಾಖ್ಯಾನದ ಪ್ರಸಂಗ. ಸತ್ರಾಜಿತನು ಸೂರ್ಯದೇವನನ್ನ ಪ್ರಾರ್ಥನೆ ಮಾಡೋದಕ್ಕೆ ಹಾಡುವಂತಹ ಕೃತಿ. ಇದು ತಿಲಂಗ್ ರಾಗ ಹಾಗೂ ಮಿಶ್ರಛಾಪತಾಳದಲ್ಲಿದೆ. ಸರ್ವತೋಮುಖ ಸರ್ವಸಾಕ್ಷಿ ಸೂರ್ಯದೇವ ನಮೋಸ್ತುತೆ ಸರ್ವಕಾರಣ ವಿಶ್ವವ್ಯಾಪಿ ಸರ್ವಗುರದ ನಮೋಸ್ತುತೆ ಸರ್ವತೋಮುಖ ಸರ್ವಸಾಕ್ಷಿ ಸೂರ್ಯದೇವ ನಮೋಸ್ತುತೆ. ಇದರಲ್ಲಿ ಆದಿಪ್ರಾಸವನ್ನು ನಾವು ಗಮನಿಸಬಹುದು. ಮತ್ತೊಂದು ಚಂದ್ರಹಾಸ ಚರಿತದ ಪ್ರಸಂಗಕ್ಕೆ ಅವರು ಒಂದು ಕೃತಿ ರಚನೆಯನ್ನು ಮಾಡಿದ್ದಾರೆ. ಅದು ದುಷ್ಟ ಬುದ್ಧಿ ಚಂದ್ರಹಾಸನನ್ನ ಕೊಲ್ಲೋದಕ್ಕೆ ಕುಟಿಲ ತಂತ್ರ ಮಾಡ್ತಾನೆ. ಆದ್ರೆ ಅದು ಬ್ಯಾಕ್ ಫೇರ್ ಆಗ್ಬಿಡುತ್ತೆ. ತನ್ನ ಮಗ ಮದನನೇ ಮರಣ ಹೊಂದ್ಬಿಡ್ತಾನೆ. ಆಗ ಅವನು ಮದನನ ಮೃತದೇಹದ ಮುಂದೆ ಕುಳಿತು ಪ್ರಲಾಪಿಸುತ್ತಿರುವಂತಹ ಪ್ರಸಂಗ. ಹಾ ಕಂದ ಹಾ ಮದನ ಏತೇಳು ಮಾದಾಡು ನಾದರಪ್ಪ ಈ ಕೋಪ ನಾಗರವೇ ಬಾರೇಗ ಹಾ ಕಂದ ರಾಗದ ಒಂದು ಬಳಕೆಯನ್ನ ನೋಡಿ ಶುಭವಂತುವಳಿ ರಾಗ. ನಾವು ವಾಗ್ಯಕಾರರ ಚಮತ್ಕಾರವನ್ನ ಎಲ್ಲಿ ನೋಡ್ತೀವಿ ಅಂದ್ರೆ ರಾಗಕ್ಕೆ ಹೊಂದುವಂತಹ, ಸಾಹಿತ್ಯಕ್ಕೆ ಹೊಂದುವಂತಹ ರಾಗಭಾವ, ಹಾಗೆ ರಾಗಭಾವ ಸಾಹಿತ್ಯದ ಸೊಬಗನ್ನ ಇಮ್ಮಡಿಗೊಳಿಸಬೇಕು. ಅದನ್ನ ನಾವು ಇವರ ಕೃತಿಗಳಲ್ಲಿ ನೋಡಬಹುದು. ಇನ್ನು ಅವರ ರಂಗ ಸಂಗೀತ, ಅದು ಬಹಳ ಒಂದು ಸ್ವಾರಸ್ಯಕರವಾದ ಪಯಣ. 40ರ ದಶಕದಲ್ಲಿ ಕರ್ನಾಟಕದಲ್ಲಿ ಇದ್ದಂತಹ ರಂಗಾನಂದಿನಿ ನಾಟಕ ಕಂಪನಿ, KK ಮೂರ್ತಿಗಳ ನಾಟಕ ಕಂಪನಿ ಅದು. ಆ ನಾಟಕ ಕಂಪನಿಯಲ್ಲಿ ಬರುವ ಎಲ್ಲ ರಚನೆಗಳಿಗೂ ಸಾಹಿತ್ಯ ರಚನೆ KK ಮೂರ್ತಿಗಳದ್ದೇನೆ. ಸಂಗೀತ ರಚನೆ ನಮ್ಮ ಪೂಜಿರದ್ದು. ಅವರು ಸಂಗೀತ ನಿರ್ದೇಶಕರಾಗಿದ್ರು. ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನು ಮಾತ್ರ ತಗೊಳ್ಳೋಣ. ಭಕ್ತ ಭಂಡಾರಿ ಬಸವಣ್ಣನವರ ಒಂದು ನಾಟಕಕ್ಕಾಗಿ ಅವರು ಉಪಯೋಗಿಸಿದ್ದ ಒಂದು ಕೃತಿ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವನೇ, ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವನೇ, ನಂಬಿದವ ಕೆಂಬುಗುಡು ಶಂಭುದಯ ಶಕ್ತಿ ಪ್ರಿಯ ಭಕ್ತಾಶ್ರಯ ಬಲ ಹೃದಯ ಗಿರಿ ಸಮಯ ಚೈತನ್ಯ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವನೇ. ಇದಲ್ಲದೆ ಅವರು ಮಧ್ಯಮಾವತಿ ರಾಗದಲ್ಲಿ ಒಂದು ಮಂಗಳವನ್ನ ರಚಿಸಿದ್ರು. ರಂಗಾನಂದಿನಿ ನಾಟಕ ಕಂಪನಿಯ ಒಂದು ಮುದ್ರೆಯು ಬರುತ್ತೆ. ಅದರಲ್ಲಿ ಲಲಿತ ಕಲೆಗಳೆಲ್ಲವನ್ನ ಪೊರೆದು ಬೆಳಗು ಅಂತ ಹೇಳಿ ರಾಮಚಂದ್ರನನ್ನ ಬೇಡಿಕೊಳ್ಳುವಂತಹ ಒಂದು ಮಂಗಳ. ನಮ್ಮ ಇಂದಿನ ಪ್ರಾತ್ಯಕ್ಷಿಕೆಯನ್ನು ಕಡೆಯಲ್ಲಿ ಆ ಮಂಗಳದೊಂದಿಗೆ ನಾವು ಸಮಾಪ್ತಿಗೊಳಿಸ್ತೇವೆ. ನಾವು ಚಿಲಕುಂದ ಸಂಪ್ರದಾಯದಲ್ಲಿ ಆ ಪರಂಪರೆಯಲ್ಲಿ ಬಂದ ಎಲ್ಲ ಕಲಾವಿದರು ನಾವು ಒಂದು ಪರಿಪಾಠ ಮಾಡ್ಕೊಂಡಿದ್ದೀವಿ. ಸಾಮಾನ್ಯ ನಮ್ಮ ಕಾರ್ಯಕ್ರಮಗಳೆಲ್ಲವನ್ನು ಆ ಮಂಗಳದಿಂದಲೇ ನಾವು ಸಮಾಪ್ತಿಗೊಳಿಸ್ತೀವಿ. ಇನ್ನು ಒಂದು ಸಮಕಾಲೀನ ಸಂಗೀತದ ಒಂದು ಶೈಲಿಗೆ ಅಥವಾ ಪದ್ಧತಿಗೆ ಪೂಜ್ಯರ ಕೊಡುಗೆಗಳು.
ಅವರು ಅವರ ಹಿರಿತನ ಏನಿತ್ತಪ್ಪ ಅಂದ್ರೆ ಶಿಷ್ಯ ವರ್ಗದವರ ಕೋರಿಕೆಯ ಮೇರೆಗೆ ಅವರು ಸುಮಾರು ಕೃತಿಗಳನ್ನು ರಚಿಸಿದ್ರು. ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳ ಕುರಿತಾದ ಒಂದು ರಚನೆ ಅಭೋಗಿ ರಾಗದಲ್ಲಿ ಬರುತ್ತೆ. ಬಾರ ಬಾ ಬಾರ ಮಹಾನುಭಾವ ಭವ್ಯಾಕಾರ ರಾಘವೇಂದ್ರ ಅಂತ ಹೇಳಿ. ಪಲ್ಲವಿಯನ್ನು ಮಾತ್ರ ನೋಡೋಣ. ಬಾರ ಬಾರ ಮಹಾನುಭಾವ ಭವ್ಯಾಕಾರ ರಾಘವೇಂದ್ರ ಇಲ್ಲಿ ನಾವು ಆದಿ ಅಕ್ಷರ ಮಾತ್ರವಲ್ಲ ಆದಿ ಪದಪ್ರಾಸವನ್ನ ನೋಡಬಹುದು. ಪಲ್ಲವಿಯಲ್ಲಿ ಬಾರ ಬಾ ಬಾರ ಅನ್ನೋ ಪಲ್ಲವಿಯಲ್ಲಿ ತಾರ ತಾ ತಾರ ಅಂತ ಹೇಳಿ ಅವರು ಉಪಯೋಗಿಸಿದ್ದಾರೆ. ಮತ್ತೊಂದು ಕೃತಿ ದತ್ತಾತ್ರೇಯರನ್ನ ಕುರಿತು. ಅವರು ದತ್ತಾತ್ರೇಯರ ಭಕ್ತರಾಗಿದ್ರು ಹಾಗೂ ದತ್ತಾತ್ರೇಯ ಭಕ್ತ ವೃಂದಕ್ಕೆ ಅವರು ಕೊಟ್ಟಂತಹ ಒಂದು ಅಪ್ರತಿಮ ಕೊಡುಗೆ ಎಂದರೆ ದತ್ತಾತ್ರೇಯರ ಕುರಿತಾದ ಬಹಳಷ್ಟು ರಚನೆಗಳು ಹಾಗೂ ಆ ದತ್ತ ಪರಂಪರೆಯಲ್ಲಿ ಬರುವ ಎಲ್ಲ ಅವತಾರಗಳನ್ನು ಕುರಿತು ಅವರು ರಚನೆಗಳನ್ನ ಮಾಡಿದ್ದಾರೆ. ಒಂದೇ ಒಂದು ಉದಾಹರಣೆಯನ್ನು ಮಾತ್ರ ತೆಗೆದುಕೊಳ್ಳೋಣ. ನೀತಿಮತಿ ರಾಗದಲ್ಲಿ ಈ ಕೃತಿ ಇದೆ. ಕೃತಿಯಲ್ಲಿ ಅವರು ನೀತಿಮತಿ ರಾಗದ ಸಂಚಾರವನ್ನು ಹಾಗೂ ಆಕ್ಟೇವ್ ಸ್ವಿಚಿಂಗ್ಸ್ ನ ಹೇಗೆ ಕೊಟ್ಟಿದ್ದಾರೆ ಅಂತ ಗಮನಿಸೋಣ. ಚರಣ ಭಾಗವನ್ನ ಮಾತ್ರ ಹಾಡ್ತೀವಿ. ಓಂ ರಾಮೋ ಗುರು ದತ್ತಾಯ ನಮಃ ಓಜೋ ಮನೋ ಪ್ರಿಯ ಓಂಕಾರ ರೂಪ. ಓಂ ರಾಮೋ ಗುರು ದತ್ತಾಯ ನಮಃ ಓಜೋ ಮನೋ ಪ್ರಿಯ ಓಂಕಾರ ರೂಪ. ಕಂಡ್ರಿ ಭಾವ ವಿರಚಿತ ಚಿತ್ತ ರಾಹಿ ಭಗವನ್ ಆತ್ಮಸ್ವರೂಪ ಪಾಮರಿ ಗಸ ರಿಸ ಗರಿ ಮಗ ಪಮ ಗದ ಗರಿ ನಿ ಸ ಪದ ನಿ ಸರಿ ಗರಿ ಸ ಗ ಪ ರಿ ಸ ನಿ ಗರಿ ಗ ಮ ಶ್ರೀ 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 ಗುರು ನಿರಂಜನ ಶ್ರೀಕರತ ಅವರು ಹಲವಾರು ಪ್ರಯೋಗಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ಚಿಟ್ಟೆ ಸ್ವರದಿಂದ ಕೃತಿಯನ್ನ ಪ್ರಾರಂಭ ಮಾಡುವುದು ಮತ್ತು ಮತ್ತೊಂದು ಕೃತಿ ಹಿಂದೋಣ ರಾಗದಲ್ಲಿ ಅವರು ಆ ಕೃತಿಯನ್ನ ವಿಳಂಬ ಕಾಲದ ಕೃತಿ ಈ ಬೆರಳಿನಿಂದ ಶುರು ಮಾಡಿದ್ದಾರೆ. ಅಂಬಾ ಭವಾನಿ ವಿಧಾತ್ರಿ ಮಹೇಶಿ ಅಂಬುಜಗಳ ಹಾಗೂ ಈಗಿನ ಕಚೇರಿಯ ಪದ್ಧತಿಗೆ ನಮಗೆ ಅನುಕೂಲವಾಗುವಂತಹ ಸುಮಾರು ಮಧ್ಯಮ ಕಾಲದ ಕೃತಿಗಳು, ಅದಕ್ಕೆ ನಮಗೆ ಆಂಪಲ್ ಸ್ಪೇಸ್ ಫಾರ್ ನೆರವಲ್ ಅದನ್ನ ಕಲ್ಪಿಸಿಕೊಟ್ಟು ಬಹಳಷ್ಟು ಕೃತಿಗಳನ್ನು ಸಹ ರಚಿಸಿದ್ದಾರೆ. ಪೂಜ್ಯರು ಸಂಗೀತ ಸಾಹಿತ್ಯ ಮಾತ್ರ ಅಲ್ಲ, ಅವರು ಕೃಷಿ ಹಾಗೂ ಗೋ ಪೂಜೆ ಇದೆರಡರಲ್ಲೂ ನಿರಂತರವಾಗಿ ಅವರು ತಮ್ಮನ್ನ ತೊಡಗಿಸ್ಕೊಂಡಿದ್ರು. ಕೃಷಿಯಲ್ಲಿ ಬಹಳ ನಿಷ್ಣಾತರಾಗಿದ್ರು. ಪ್ರತಿನಿತ್ಯ ಕೃಷಿ ಹಾಗೂ ಗೋಪೂಜೆಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಅವರು ತಮ್ಮ ಜೀವಿತಾವಧಿಯಲ್ಲಿ ಕಡೆಯವರೆಗೂ ಒಂದು ದಿವಸ ಒಂದು ಪೈಸೆ ಗುರುದಕ್ಷಿಣೆನ ಒಬ್ಬರಿಂದ ಕಲ್ತವರಲ್ಲ. ನಮ್ಮಲ್ಲಿ ಒಂದು ವಾಡಿಕೆಯ ಒಂದಿದೆ, ಚಿಲ್ಕುಂದ ಗ್ರಾಮದಲ್ಲಿ ಅವರ ಹತ್ರ ಪಾಠ ಶಿಷ್ಯವೃತ್ತಿಯನ್ನ ಮಾಡಿದವರೇ ಇಲ್ಲ ಅಂತ ಹೇಳಿ. ಇದು ಜಾತಿ ಪಂಥ ಭೇದವಿಲ್ಲದೆ ಅಕ್ರಾಸ್ ದ ಹೋಲ್ ವಿಲೇಜ್ ಅವ್ರ ಹತ್ರ ಶಿಷ್ಯವೃತ್ತಿ ಮಾಡದೇ ಇರುವಂತಹ ಒಂದು ಜೀವ ಅಲ್ಲಿ ಸಿಗೋದಿಲ್ಲ ಆ ಥರ. ಮತ್ತು ಅವರು ಪರಸ್ಥಳದಿಂದ ಅವರ ಹತ್ತಿರ ಚರ್ಚೆ ಮಾಡೋದಕ್ಕೆ, ಅವರ ಮಾರ್ಗದರ್ಶನವನ್ನ ಪಡೆಯೋದಕ್ಕೆ, ಅವರನ್ನು ಭೇಟಿ ಮಾಡೋದಕ್ಕೆ ಬಹಳಷ್ಟು ವಿದ್ವಾಂಸರು, ಸಂಗೀತದ ವಿದ್ವಾಂಸರು, ಬೇರೆ ಸಾಹಿತ್ಯದ ಪಂಡಿತರು ಎಲ್ಲ ಬಹಳಷ್ಟು ಜನ ಬರ್ತಿದ್ರು. ಅವರ ಪ್ರತಿಯೊಬ್ಬರು ಬಂದವರಿಗೆ ಊಟ ವಸತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ರು. ಅವ್ರ ಹತ್ರ ಕಾರ್ಯಕ್ರಮಗಳನ್ನ ಇಡಿಸಿ ಚಿಲಕುಂದ ಗ್ರಾಮಸ್ಥರಿಗೆ ಅವರ ಕಾರ್ಯಕ್ರಮವನ್ನ ನೋಡೋದಕ್ಕೆ ಅಥವಾ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಮಾಡ್ತಿದ್ದಂತಹವರು. ಅವರು ಹಿ ವಾಸ್ ಅ ಪ್ರಾಕ್ಟಿಕಲ್ ವೇದಾಂತಿ. ಅವರ ಜೀವಿತ ಅವಧಿಯನ್ನ ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಇದಕ್ಕೆ ಮುಡುಪಾಗಿಟ್ಟಂತಹವರು. ಅವರು ಚಿಲಕುಂದ ಗ್ರಾಮವನ್ನ ಆಗ್ಲೇ ನಾವು ಹೇಳಿದಂತೆ ಅದೊಂದು ಸಂಗೀತ ಮನೆತನವಾಗಿ, ಸಂಗೀತ ಗ್ರಾಮವಾಗಿ, ವೇದದ ಒಂದು ಬೀಡಾಗಿ ಅವರು ಅದನ್ನ ಪರಿವರ್ತಿಸಿಬಿಟ್ರು.
ಅಂತಹ ಮೇರು ವ್ಯಕ್ತಿಯ ಬಗ್ಗೆ ಮಾತಾಡೋದಕ್ಕೆ ನಾವು ಬಹಳ ಚಿಕ್ಕವರು. ನಾವು ಅವರ ಕೃತಿಗಳನ್ನ ವಿಮರ್ಶೆ ಮಾಡುವಷ್ಟು ಆ ಒಂದು ದಾರ್ಢ್ಯ ಖಂಡಿತವಾಗ್ಲೂ ನಮಗೆ ಇಲ್ಲ. ಬರೀ ಅವರ ಕೃತಿ ಒಂದು ಡಿಸ್ಕ್ರಿಪ್ಷನ್, ಒಂದು ಚಿತ್ರಣವನ್ನ ತಮ್ಮ ಮುಂದೆ ಇಡೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೀವಿ ಅಷ್ಟೇ. ಅವರು ಅವರ ಜೀವಮಾನದಲ್ಲಿ ಒಂದು ಸಿದ್ಧಾಂತ ಇಟ್ಕೊಂಡಿದ್ರು, ತಮ್ಮ ಕೃತಿಗಳನ್ನ ಯಾರಿಗೂ ಮುದ್ರಣ ಮಾಡುವುದಕ್ಕಾಗ್ಲಿ ಅಥವಾ ಧ್ವನಿ ಮುದ್ರಣ ಮಾಡುವುದಕ್ಕಾಗ್ಲಿ ಅವರು ಅವಕಾಶ ಕೊಟ್ಟಿರಲಿಲ್ಲ. ಅವರ ಸಿದ್ಧಾಂತ ಏನು ಅಂದ್ರೆ, ನಾನು ನನ್ನ ದೇವಿ, ನಾನು ಆರಾಧ್ಯ ದೈವಕ್ಕೋಸ್ಕರ ನಾನು ರಚನೆ ಮಾಡಿ ಬಿಡ್ತೀನಿ, ಅದನ್ನ ಮುಂದಿನ ಪೀಳಿಗೆಗೆ ಅದನ್ನ ತಗೊಂಡು ಹೋಗೋದು ಶಿಷ್ಯರ ಕರ್ತವ್ಯ ಅಂತ ಹೇಳಿ, ಈ ಕರ್ತವ್ಯದ ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಸೇವೆಯನ್ನ ನಮಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಗಾಯನ ಸಮಾಜದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಅವರ ಶಿಷ್ಯ ಪರಂಪರೆ ಗುರುಗಳದು ಬಹಳ ದೊಡ್ಡ ಶಿಷ್ಯ ಪರಂಪರೆ. ಆಗಲೇ ಹೇಳಿದಂತೆ ಚಿಲಕುಂದ ಗ್ರಾಮವೇ ಅವರ ಶಿಷ್ಯರು. ಅವರ ಪ್ರಧಾನ ಶಿಷ್ಯರು ಮೊದಲನೇ ತಲೆಮಾರಿನವರನ್ನ ಮಾತ್ರ ನಾವು ಹೆಸರಿಸ್ತೇವೆ. ಅವರ ಪ್ರಾಣ ಸ್ನೇಹಿತರಾಗಿದ್ದಂತಹ ಶ್ರೀ ಟಿ ಶ್ರೀನಿವಾಸ ಮೂರ್ತಿಯವರ ಮಕ್ಕಳು, ಅಂದರೆ ನಮ್ಮ ಅಜ್ಜಿಯವರಾದ ವಿದುಷಿ ಸತ್ಯಲಕ್ಷ್ಮಿಯವರು ಹಾಗೂ ಅವರ ಸಹೋದರಿಯರಾಗಿದ್ದಂತಹ ವಿದುಷಿ ಕಮಲಮ್ಮನವರು ಹಾಗೂ ವಿದುಷಿ ನಾಗರತ್ನಮ್ಮನವರು ಹಾಗೂ ಅವರ ಸಹೋದರರಾಗಿದ್ದಂತಹ ವಿದ್ವಾನ್ ನಾಗರಾಜ್ ಹಾಗೂ ವಿದ್ವಾನ್ ಶೇಷಮೂರ್ತಿಯವರು, ಕೊಳಲು ವಿದ್ವಾಂಸರು. ಅವರು ಚಿಲ್ಕುಂದ ಬ್ರದರ್ಸ್ ಸೀನಿಯರ್ಸ್ ಅಂತ ಹೇಳಿ ಹೆಸರುವಾಸಿ. ಇಷ್ಟು ಜನರ ಎಲ್ಲ ಮಕ್ಕಳು ಅವರ ಶಿಷ್ಯರು. ಇದಲ್ಲದೆ ಪರಸ್ಥಳದಿಂದ ಬಂದು ಗುರುಕುಲ ಸಿಸ್ಟಮ್ನಲ್ಲಿ ಅವರ ಹತ್ರ ಬಹಳಷ್ಟು ಜನ ಕಲ್ತಿದ್ದಾರೆ. ಉದಾಹರಣೆಗೆ ಯಳ್ಳೇಶ್ಪುರ ವೈವಿ ಶ್ರೀನಿವಾಸ ಮೂರ್ತಿಗಳು ಹಾಗೂ ಬಸವಾಪಟ್ಟಣದ ನರಸಿಂಹಮೂರ್ತಿಗಳು, ಹೀಗೆ ಬಹಳಷ್ಟು ಜನ ಅವರ ಶಿಷ್ಯವೃತ್ತಿಯನ್ನ ಗುರುಕುಲ ವಾಸದಲ್ಲಿ ಇದ್ದು ಮಾಡಿದಂತಹವರು. ಹಾಗೂ ಇಲ್ಲಿ ನಮ್ಮ ತಂದೆಯವರು ಅವರು ಸಹ ಅವರ ಶಿಷ್ಯ ಪರಂಪರೆಗೆ ಸೇರಿದವರು, ನಮ್ಮ ಗುರುಗಳು, ಅವರ ಸಹೋದರರು ಎಲ್ಲರೂ ಅವರ ಶಿಷ್ಯರೇನೆ. ಇಷ್ಟು ಹೊತ್ತು ನಮ್ಮ ಒಂದು ಪ್ರಸ್ತಾವನೆಯನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭಂ ಮಂಗಳದೊಂದಿಗೆ ಮುಕ್ತಾಯ ಮಾಡ್ತೇನೆ. ಹೇಮಗಿರಿಗೆ ಸ್ವಾಮಿ ಸದಯ ಪಾಹಿ ಪ್ರೇಮ ಸಿರಿ ಪ್ರಿಯ, ಹೇಮಗಿರಿಗೆ ಸ್ವಾಮಿ ಸದಯ ಪಾಹಿ ಪ್ರೇಮ ಸಿರಿ ಪ್ರಿಯ, ಮಂಗಳಾಗರೇ ಮಂಗಳೇಶನೇ ರಂಗಾನಂದ ಲಲಿತ ಕಲೆಯ ಪೊರೆದು ಬೆಳಗು ರಾಮಚಂದ್ರ ಸ್ವಾಮಿ ಸದಯ ಪಾಹಿ ಪ್ರೇಮ ಸಿರಿ ಪ್ರಿಯ, ಪಾಹಿ ಪ್ರೇಮ ಸಿರಿ ಪ್ರಿಯ, ಪಾಹಿ ಪ್ರೇಮ